ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಸೌಮ್ಯ ವ್ಲಾಗ್ಸ್. ಇವತ್ತು ನಿಮ್ಮನ್ನೆಲ್ಲ ಶಾಪಿಂಗ್ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಏನಂದರೆ ಮಂಡ್ಯದಲ್ಲಿ ಮಲ್ಬಾರ್ ಗೋಲ್ಡ್ ಇದೆಯಲ್ಲ, ಅಲ್ಲಿ ಏನೋ ಫೆಸ್ಟಿವಲ್ ಪ್ರಯುಕ್ತ ಎಕ್ಸಿಬಿಷನ್ ಹಾಕಿದ್ದಾರೆ. ಸೊ ಹಾಗಾಗಿ ನನ್ನ ಸಿಸ್ಟರ್ಸ್ ಇಬ್ಬರು ಫೋನ್ ಮಾಡಿದ್ರು, ಒಂದ್ಸರಿ ಹೋಗಿ ವಿಸಿಟ್ ಮಾಡೋಣ, ಏನಾದರೂ ಬೇಕಿದ್ರೆ ನೋಡೋಣ ಅಂತ. ಅದಕ್ಕೆ ಇವಾಗ ಅಲ್ಲಿ ಮಲ್ಬಾರ್ ಗೋಲ್ಡ್ ಹತ್ರ ಹೋಗ್ತಾ ಇದ್ದೀನಿ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಏನೇನು ಅಲ್ಲಿ ಆಪ್ಷನ್ಸ್ ಇದೆ ನಿಮಗೂ ಒಂದೊಂದ್ಸರಿ ತೋರಿಸ್ತೀನಿ. ಏನಾದರೂ ಇಷ್ಟ ಆದರೆ ತೊಗೋತೀನಿ. ನಿಮಗೂ ಅದೆಲ್ಲನೂ ಇವತ್ತಿನ ವಿಡಿಯೋ ಫುಲ್ ಹೇಗಿರುತ್ತೆ ಅಲ್ಲಿ ಶಾಪಿಂಗ್ ಹೋಗೋಣ. ಬನ್ನಿ ಎಲ್ರೂ ಶಾಪಿಂಗ್ ಹೋಗೋಣ ಅಂತ ಫಸ್ಟ್ ಅವ್ರ ಅಕ್ಕನ ಮನೆಯಿಂದ ಹೋಗೋಣ ಅಂತ ಅಕ್ಕನ ಮನೆಗೆ ಬಂದ್ವಿ. ಅಲ್ಲಿ ಅಕ್ಕ ಇನ್ನೂ ರೆಡಿ ಆಗ್ತಾ ಇದ್ಲು, ಹಂಗಾಗಿ ಅಲ್ಲೇ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ವಿ. ಆಲ್ರೆಡಿ 7 o'clock ಆಗ್ತಾ ಇತ್ತು. ಸರಿ ಆಯಿತು ಅಂತ ಎಲ್ಲರೂ ಹೊರಡೋಣ ಅಂಥೇಳಿ ನಾನು, ಅಕ್ಕ, ತಂಗಿ, ಅಕ್ಕನ ಮಕ್ಕಳು ಮತ್ತು ತಂಗಿ ಹಸ್ಬೆಂಡು ಎಲ್ಲರೂ ಹೊರಡ್ವಿ. ಅಲ್ಲೇ ಮಂಡ್ಯದಲ್ಲಿ ಇದೆಯಲ್ಲ, ಅದೇ ಮಲ್ಬಾರ್ ಗೋಲ್ಡ್ ಅದೇ ಬ್ರ್ಯಾಂಚಿಗೆ ಹೋಗಿದ್ವಿ. ಅಲ್ಲಿ ಅಂದರೆ ರೆಗ್ಯುಲರಾಗಿ ಅಲ್ಲೆಲ್ಲ ನಮಗೆ ಪರಿಚಯ ಇದ್ದಾರೆ, ಹಾಗಾಗಿ ರಿಪೀಟೆಡಾಗಿ ಅದೇ ಬ್ರ್ಯಾಂಚಿಗೆ ಹೋಗ್ತಾ ಇರ್ತೀವಿ. ಮತ್ತು ಹೋದ ತಕ್ಷಣ ಅವರು ಕೇಳಿದ್ರು, ಏನು ಬೇಕಿದೆ ನಿಮಗೆ ಹಾಗೆ ಹೀಗೆ ಅಂತೆಲ್ಲ ಡೀಟೇಲ್ಸ್ ಕೇಳಿದ್ರು. ಮತ್ತು ಅಲ್ಲಿ ನಿಮ್ಮ ಮೇಯ್ನಾಗಿ ಅಂದರೆ ಡೈಮಂಡ್ಸು ಎಲ್ಲ ಹೊಸ ಕಲೆಕ್ಷನ್ಸ್ ಬಂದಿದೆ, ಒಂದ್ಸರಿ ಚೆಕ್ ಮಾಡಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ನೋಡೋಣ ಒಂದ್ಸರಿ, ಆಮೇಲೆ ಏನು ಬೇಕಿದೆ ಅದನ್ನು ಇಷ್ಟ ಆದರೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀರಲ್ಲ, ಡೈಮಂಡ್ಸ್ ಕಲೆಕ್ಷನ್ ಅಂತೂ ತುಂಬ ಚೆನ್ನಾಗಿತ್ತು. ಯಾಕಂದರೆ ಒಂದರಿಂದ ಒಂದು ಇನ್ನೂ ತುಂಬ ವೆರೈಟೀಸ್ ಇತ್ತು. ಯಾಕಂದರೆ ಇದು ಎಕ್ಸಿಬಿಷನ್ ಇದ್ದಿದ್ದರಿಂದ ಹೊಸ ವೆರೈಟೀಸ್ ಎಲ್ಲನೂ ಅಲ್ಲಿ ಇಟ್ಟಿದ್ರು. ಹಾಗಾಗಿ ಇಲ್ಲಿ ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿದೆ ಡೈಮಂಡ್ ಕಲೆಕ್ಷನ್ಸು. ಮತ್ತು ನೋಡ್ತಾ ಇದ್ದೀರಲ್ವಾ, ಗೋಲ್ಡ್ ಆಪ್ಷನ್ಸು ಕೂಡ ತುಂಬ ವೆರೈಟೀಸ್ ಇತ್ತು, ಹೊಸ ಕಲೆಕ್ಷನ್ಸ್ ಬಂದಿತ್ತು. ನೀವು ಯಾವುದೇ ರೀತಿ ಅವಾಗ ಪರ್ಚೇಸ್ ಮಾಡುವಾಗ ನೀವು ಅಂದರೆ ಈ ಥರ ಆಪ್ಷನ್ಸ್ ಜಾಸ್ತಿ ಇದ್ದಾಗ ನೀವು ಹೋಗಿ, ಆವಾಗ ನಿಮಗೆ ಕಲೆಕ್ಷನ್ಸ್ ಜಾಸ್ತಿ ಇರುತ್ತೆ, ವೆರೈಟೀಸ್ ಇರುತ್ತೆ, ಆವಾಗ ನಿಮಗೆ ಬೇರೆ ಬೇರೆ ಆಪ್ಷನ್ ಇದ್ದಾಗ ಇಷ್ಟ ಆಗುತ್ತೆ. ನನಗಂತೂ ಒಂದಕ್ಕೊಂದು ತುಂಬ ಇಷ್ಟ ಆಗ್ತಾ ಇತ್ತು. ಅಲ್ಲಿ ನೋಡ್ತಾ ಇದ್ದೀರಲ್ಲ, ಮೇಲೆ ಲೈಟಿಂಗ್ ಇದೆ, ಅದು ರಿಫ್ಲೆಕ್ಟ್ ಆಗ್ತಾ ಇದೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ಇದು ಲಾಂಗ್ ಚೈನ್ಸು ಮತ್ತು ಇದು ಶಾರ್ಟ್ ಚೈನ್ಸು ಮತ್ತು ಇದು ಡೈಮಂಡ್ ಅಂತೂ ತುಂಬ ಚೆನ್ನಾಗಿತ್ತು. ನೋಡಿ, ಡೈಮಂಡ್ ಬ್ಯಾಂಗಲ್ಲು, ಲಾಂಗ್ ಚೈನು ಡೈಮಂಡಲ್ಲಿ, ಮತ್ತು ಶಾರ್ಟ್ ನೆಕ್ಲೆಸ್ಸು, ಆಮೇಲೆ ಇಯರಿಂಗ್ಸು, ಸೊ ಎಲ್ಲ ವೆರೈಟೀಸು ಇತ್ತು. ಅಲ್ಲಿ ನೋಡ್ತಾ ಇದ್ದೀರಲ್ವಾ, ತುಂಬ ಚೆನ್ನಾಗಿತ್ತು. ಹಾಗೇನೆ ನಾವು ಅಲ್ಲೇ ಹೋದ ತಕ್ಷಣ ಒಂದು ಡೈಮಂಡ್ ಇಷ್ಟ ಆಯಿತು. ಅದಕ್ಕೆ ಆಶಾ ಒಂದು ಟ್ರೈ ಮಾಡಿ ನೋಡ್ತೀನಿ ಅಂತ ಹಾಕೊಂಡು ನೋಡ್ತಾ ಇದ್ದಾಳಲ್ವಾ. ನೋಡಿ, ಅದು ಡಬಲ್ ಲೈನ್ ಏನೋ ಹಾರ ಥರ ಇತ್ತದು, ಬಟ್ ತುಂಬ ಚೆನ್ನಾಗಿತ್ತದು. ಸ್ಟೋನ್ಸ್ ಎಲ್ಲ ತುಂಬ ಏನಂತಾರೆ ಸ್ಮಾಲ್ ಸ್ಟೋನ್ಸು. ಸೊ ಹಾಕಿದ್ದು ಚೆನ್ನಾಗಿ ಅನಿಸ್ತಾ ಇತ್ತು. ಅದಕ್ಕೆ ನನಗೂ ಇಷ್ಟ ಆಯಿತು, ಕೊಡು ನಾನೊಂದ್ಸರಿ ಟ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಸ್ಕೊಂಡು ನಾನು ಒಂದ್ಸರಿ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೆ. ಅಲ್ಲಿ ನೋಡಿ, ಡೈಮಂಡ್ ಇದು. ಸೊ ಇದು ಆಲ್ಮೋಸ್ಟ್ ಎಷ್ಟು ಅವರ ಕ್ಯಾಲ್ಕುಲೇಷನ್ಸ್ ಪ್ರಕಾರ 8.5 lakhs ಆಗ್ತಿತ್ತಂತೆ. ಬಟ್ 8.5 lakhs ಅಂದರೆ ಅದ್ರ ಲುಕ್ಕು ಕೂಡ ಹಾಗೆ ಇತ್ತು. ತುಂಬ ನನಗಂತೂ ತುಂಬ ಇಷ್ಟ ಆಯ್ತದು. ಅಲ್ಲಿ ಫುಲ್ ಏನೋ ಆ ಲೈಟಿಂಗ್ಸ್ಗೂ ಅದಕ್ಕೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಮತ್ತು ಅಲ್ಲೇ ಹಾಗೆ ನೋಡ್ತಾ ಇದ್ದೀರಲ್ಲ, ಸೊ ಡೈಮಂಡ್ಸ್ ಬಿಟ್ಟರೆ ಎಲ್ಲ ಥರದ ಗೋಲ್ಡ್ ಆಪ್ಷನ್ಸು ತುಂಬ ಚೆನ್ನಾಗಿತ್ತು. ಮತ್ತು ಅವರು ಎಕ್ಸ್ಪ್ಲೇನ್ ಮಾಡ್ತಿದ್ರು, ಅಂದರೆ ಡೈಮಂಡ್ಗೆ ಯಾವ ರೀತಿ ಚಾರ್ಜಸ್ ಮಾಡ್ತಾರೆ, ಮತ್ತು ಕ್ಯಾರೆಟ್ಗೆ ಏನು ರೇಟ್ ಇರುತ್ತೆ, ಮತ್ತು ಯಾವ್ಯಾವ ಕ್ವಾಲಿಟಿ ಆಫ್ ಅಂದರೆ ಸ್ಟೋನ್ಸ್ ಇರುತ್ತೆ, ಡಿಪೆಂಡ್ಸ್ ಆನ್ ದಟ್ ಅವರು ಏನು ಕ್ಯಾರೆಟ್ ರೇಟ್ ಮೇಲೆ ನಮಗೆ ಡೈಮಂಡ್ ಬಿಲ್ ಮಾಡೋದು. ಹಾಗೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಮತ್ತು ಇದು ನೋಡಿ, ಒಂದು ಅಂದರೆ ಗೋಲ್ಡ್ದು ಕಾಸಿನ ಸರ ಥರ. ಆ್ಯಕ್ಚುಲಿ ಅಕ್ಕನಿಗೆ ಗೋಲ್ಡ್ ಕಾಸಿನ ಸರ ಅನ್ನೋದು ಇಷ್ಟ ಇತ್ತು, ಹಾಗಾಗಿ ಒಂದ್ಸರಿ ಟ್ರಯಲ್ ಮಾಡಿ ನೋಡೋಣ ಯಾವುದು ಚೆನ್ನಾಗಿದೆ ಅಂತಂದ್ಬಿಟ್ಟು ಅದನ್ನು ಹಾಕಿ ನೋಡ್ತಾ ಇದ್ದೆ. ಇದು ಫುಲ್ ಲೆಂತಿ ಬರುತ್ತೆ ಇದು ಡಿಸೈನು. ಹಾಗಾಗಿ ಇದೊಂಥರ ಅಂದರೆ ತುಂಬ ಟ್ರೆಡಿಷ್ನಲ್ ಆಗಿ ಬೇಕು ಅನ್ನೋರಿಗೆ ಈ ಕಾಸಿನ ಸರ ತುಂಬ ಚೆನ್ನಾಗಿ ಕಾಣುತ್ತೆ. ಫುಲ್ ಆಲ್ಮೋಸ್ಟ್ ಮೀಡಿಯಮ್ ಲೆಂತ್ವರೆಗೂ ಬರುತ್ತೆ ಇದು. ನನಗೂ ಇಷ್ಟ ಆಯಿತು ಇದು. ಸೊ ನೋಡೋಣ, ಇನ್ನೊಂದು ಸುಮಾರು ಆಪ್ಷನ್ಸ್ ನೋಡಿ ಆಮೇಲೆ ಫೈನಲ್ ಡಿಸೈಡ್ ಮಾಡೋಣ ಅಂತ ಹೇಳ್ಬಿಟ್ಟು ಬೇರೆ ಆಪ್ಷನ್ಸ್ ನೋಡೋಣ ಅಂತ ಹೋಗ್ತಾ ಇದ್ವಿ ಅಲ್ಲೇನೆ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಸ್ಟೋನ್ಸ್ದು, ಆಮೇಲೆ ಬೀಡ್ಸ್ದು, ಆಮೇಲೆ 3/4 ಲೆಂತ್ದು, ಆ ಥರ ಸುಮಾರು ವೆರೈಟೀಸ್ ಇದೆ. ನಾನು ಅಲ್ಲೊಂದು ಇಷ್ಟ ಆಯಿತು. ಇದಂದರೆ ಸಿಂಗಲ್ ಲೈನ್ ಬಂದು ಕೆಳಗಡೆ ಡಾಲರ್ ಬರುತ್ತಲ್ಲ, ಆ ಥರದ್ದು
ಅದೊಂದು ನೋಡೋಣ ಅಂತ ಹೇಳ್ಬಿಟ್ಟು ಕೇಳಿದೆ. ಅದು ಆಲ್ಮೋಸ್ಟ್ ಒಂದು 35 ಗ್ರಾಮ್ಸ್ ಏನೋ ಇದೆ ಅಂತ ಹೇಳಿದ್ರು. ನಾನು ಹೇಳ್ತಾರಂದ್ರೆ ಎಕ್ಸಾಕ್ಟ್ ನೆನಪಿಲ್ಲ ನನಗೆ, ಅರೌಂಡ್ ಅಷ್ಟಿದೆ ಅಂತ ಹೇಳಿದ್ರು. ನಿಮ್ಗೊಂದು ಐಡಿಯಾ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಆಲ್ಮೋಸ್ಟ್ ಇದು ಕೂಡ 3/4 ಲೆಂತ್ ಬರುತ್ತೆ. ಸೊ ಇದು ಚೆನ್ನಾಗಿತ್ತು. ಮೇಲಿಂದ ಸಿಂಗಲ್ ಲೈನ್ ಬಂದು ಕೆಳಗಡೆ ಪೆಂಡೆಂಟ್, ಲಕ್ಷ್ಮಿ ಪೆಂಡೆಂಟ್ ತರ ಏನೋ ಇತ್ತದು. 35 ಗ್ರಾಮ್ಸ್ ಅರೌಂಡ್ ಇದು ಬರುತ್ತೆ ಅಂತ ಹೇಳಿದ್ರು. ಅದಕ್ಕೆ ಆಶನ್ಗೆ ನೋಡು ಅಂತಂದೆ. ಬಟ್ ಅವಳಿಗೆ ಇಷ್ಟ ಆಗಲಿಲ್ಲ ಈ ಪ್ಯಾಟ್ರನ್ನು. ಅದಕ್ಕೆ ನೋಡೋಣ ಅಂತಂದ್ಬಿಟ್ಟು ನೆಕ್ಸ್ಟ್ ಆಪ್ಷನ್ ಹೋಗ್ತಾ ಇದ್ವಿ. ಮತ್ತೆ ಇಲ್ಲಿ ನೋಡಿ, ಇಲ್ಲಿ ನಾನು ಒಂದು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು 3/4 ಲಕ್ಷ್ಮೀದು ಪೆಂಡೆಂಟ್ ಇರುವಂಥ ಇದು ಲಾಂಗ್ ಚೈನು. ಇದು 3/4 ಲೆಂತ್ ಬರುತ್ತೆ. ಅದು ಆಶೆ ಟ್ರೈ ಮಾಡ್ತಾ ಇದ್ಲು. ನನಗೆ ಪರ್ಸ್ನಲಿ ಇಷ್ಟ ಆಗಿತ್ತು, ಹಂಗಾಗಿ ಒಂದ್ಸರಿ ಟ್ರೈ ಮಾಡು ಅಂತ ಹೇಳಿದೆ. ಇದು ಕೂಡ ಶಾರ್ಟ್ ಒಂದು ಆಪ್ಷನ್ ಇದೆಯಲ್ಲ, ನಾನು ಹಾಕ್ಕೊಂಡಿದ್ದೀನಲ್ಲ, ಅದು ತುಂಬ ಇಷ್ಟ ಆಯಿತು ನನಗೆ. ಅದು ಆಲ್ಮೋಸ್ಟ್ 34 ಗ್ರಾಮ್ಸ್ ಇದೆ ಅಂತ ಹೇಳಿದ್ರು. ಬಟ್ 34 ಗ್ರಾಮ್ಸ್ ಅಂದರೆ ವರ್ತ್ ಅನಿಸ್ತು. ಯಾಕಂದರೆ ಸ್ವಲ್ಪ ಗಟ್ಟಿಯಾಗಿದೆ ಅದು. ಸಿಂಗಲ್ ಸ್ಯಾರಿ ಎಲ್ಲ ಹಾಕೊಂಡಾಗ ಸಿಂಗಲ್ ಹಾಕೊಂಡೆ ಚೆನ್ನಾಗಿ ಕಾಣಿಸ್ತಿತ್ತು ಅದು. ಹಾಗಾಗಿ ಇಲ್ಲಿ ನೋಡಿ, ಗೋಲ್ಡ್ ಆಪ್ಷನಲ್ಲಿ ಈ ಥರ ಹಾರಗಳು, ಆಮೇಲೆ ಚೋಕರ್ ಥರ ಲೆಂತ್ ಇದು, ಮತ್ತು ಕಾಸಿನ ಸರ ಟೈಪು ಎಲ್ಲ ಆಪ್ಷನ್ಸ್ ಇತ್ತು. ಇಲ್ಲಿ ನೋಡಿ, ಇದು ಅಂದರೆ 3/4 ಲೆಂತ್ ಬರೋ ಲಕ್ಷ್ಮಿ ಹಾರ ಇದು. ಅದನ್ನ ಇನ್ನೊಂದ್ಸರಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾ ಇದ್ವಿ. ಎಲ್ರಿಗೂ ಇಷ್ಟ ಆಯಿತು. ಮತ್ತು ಇದೇನಂದರೆ ಆ್ಯಂಟಿಕ್ ಜ್ಯುವೆಲ್ರಿ, ಅಂದರೆ ಇದು ಕಲರ್ ಕೂಡ ಏನಂತಾರೆ ಆ್ಯಂಟಿಕ್ ಕಲರ್. ಇದು ಗೋಲ್ಡ್ ಕಲರ್ ಇರಲಿಲ್ಲ, ಆದರೆ ನನ್ನ ಸಿಸ್ಟರ್ ಹಸ್ಬೆಂಡ್ಗೆ ಗೋಲ್ಡ್ ಕಲರ್ ಇಷ್ಟ ಇತ್ತು. ಹಾಗಾಗಿ ಅದೇ ಆಶೆಯಲ್ಲಿ ನೋಡಿ ಅದೇ ಸೇಮ್ ನಾನೇನು ತೋರಿಸಿದೆ ಅದೇ ಥರ ಗೋಲ್ಡ್ ಇತ್ತಲ್ಲ, ಅದನ್ನ ನೋಡ್ತಾ ಇದ್ಲು. ಅದಕ್ಕೆ ಅಕ್ಕ ಅದನ್ನು ಒಂದ್ಸರಿ ಹಾಕಿ ನೋಡು ಹೇಗಿರ್ಬೋದು ಅಂತ ಹೇಳಿದ್ಲಲ್ಲ, ಅದಕ್ಕೆ ಅದನ್ನು ಒಂದ್ಸರಿ ಟ್ರೈ ಮಾಡೋಣ ಅಂತ ಅನ್ಕೊಂಡ್ವಿ. ನಾನು ಹಾಕೊಂಡಿದ್ದೀನಿ ಆ್ಯಂಟಿಕ್ ಕಲರ್ ಇತ್ತು. ಈ ಆಶಾ ಇಟ್ಕೊಂಡಿರೋದು ಗೋಲ್ಡ್ ಕಲರ್. ಸೇಮ್ ಪ್ಯಾಟರ್ನ್ ಒಂದೇ, ಸ್ವಲ್ಪ ಡಿಸೈನ್ ಚೇಂಜ್ ಇದೆ. ಬಟ್ ಅದು ಗೋಲ್ಡ್ ಕಲರು, ಇದು ಆ್ಯಂಟಿಕ್ ಕಲರು. ಬಟ್ ಇವಾಗ ಟ್ರೆಂಡ್ ಇರೋದು ಆ್ಯಂಟಿಕ್ ಕಲರ್ ಅಲ್ವಾ, ಹಾಗಾಗಿ ನಾನು ಆ್ಯಂಟಿಕ್ ತಗೊಳ್ಳೋಣ ಅಂತ ಹೇಳ್ತಾ ಇದ್ದೆ ಆಶೆಗೆ. ಬಟ್ ಎಲ್ರಿಗೂ ನೋಡ್ತಿದ್ದಂಗೆ ಎರಡರಲ್ಲೂ ಕನ್ಫ್ಯೂಷನ್ ಅಲ್ಲಿ ಇತ್ತು. ಅದು ಚೆನ್ನಾಗಿದ್ಯಾ, ಇದು ಚೆನ್ನಾಗಿದ್ಯಾ, ಯಾವುದು ಅಂತ. ಹಂಗಾಗಿ ಡಿಸ್ಕಷನ್ ಮಾಡ್ತಾ ಇದ್ವಿ. ಅಲ್ಲಿ ಸುಮಾರು ವೆರೈಟೀಸ್ ಇನ್ನೂ ತೋರಿಸ್ತಾ ಇದ್ರು ಅವರು. ಅಲ್ಲಿ ನೋಡ್ತಾ ಇದ್ರಲ್ಲ ನೋಡಿ, ಆಶಾ ಗೋಲ್ಡ್ ಇಟ್ಕೊಂಡಿದ್ದಾಳೆ. ಅವಳಿಗೆ ಗೋಲ್ಡ್ ಇಷ್ಟ ಇತ್ತು, ಹಂಗಾಗಿ ಅವಳು ಗೋಲ್ಡ್ ಇಟ್ಕೊಂಡಿದ್ಲು. ಅದಕ್ಕೆ ಅಕ್ಕ ಸಜೆಸ್ಟ್ ಮಾಡಿದ್ದೇನಂತಂದ್ರೆ, ಶಾರ್ಟ್ ಬೇಕು ಅಂತಂದ್ರೆ ನಾನು ಹಾಕೊಂಡಿದ್ನಲ್ಲ 34 ಗ್ರಾಮ್ಸ್, ಅದನ್ನ ತಗೊಳ್ಳಿ. ಇಲ್ಲ ಲಾಂಗ್ ಅಂದ್ರೆ 3/4 ಲೆಂತ್ ಬೇಕಂದ್ರೆ ಆಂಟಿಕ್ ಕಲರ್ ತಗೊಳ್ಳಿ ಅಂತ ಹೇಳ್ತಾ ಇದ್ಲು. ಅದಕ್ಕೆ ನಾವು ಕನ್ಫ್ಯೂಷನ್ ಅಲ್ಲಿ ಹಾಗೆ ನೋಡ್ತಾ ಇದ್ವಿ. ಸುಮಾರು ಆಪ್ಷನ್ಸ್ ಇತ್ತು ಮಾತ್ರ. ಮತ್ತು ಇದು ನೋಡಿ, ಇದೊಂದು ಶಾರ್ಟು. ಇದು ಆಲ್ಮೋಸ್ಟ್ 34 ಗ್ರಾಮ್ಸ್ ಅಂತ ಹೇಳ್ತಿದ್ರು ಶಾರ್ಟು. ಬಟ್ ನನ್ನ ಹತ್ರ ಆಲ್ರೆಡಿ ಆ ಥರ ಶಾರ್ಟ್ದು ಲಕ್ಷ್ಮಿ ಪೆಂಡೆಂಟ್ ಇರೋದಿದೆ. ಅದಕ್ಕೆ ನಾನು ಸ್ವಲ್ಪ ಲಾಂಗ್ ಇರೋದೇ ನೋಡ್ತಾ ಇದ್ದೆ. ಆದರೆ ಆಶನ ಹತ್ರ ಶಾರ್ಟ್ ಅಂದರೆ ಚೋಕರ್ ಥರ ಇತ್ತು, ಹಾಗಾಗಿ ಅವಳು ಬೇರೆ ಆಪ್ಷನ್ ನೋಡ್ತಾ ಇದ್ಲು. ನೋಡಿ, ಇದು ನಾನು ತೋರಿಸ್ತಿದ್ದೀನಲ್ಲ, ಅದು ಆಲ್ಮೋಸ್ಟ್ 80 ಗ್ರಾಮ್ಸ್ ಅಂತ ಹೇಳಿದ್ರು. 80 ಗ್ರಾಮ್ಸ್ ಅಂದರೆ ಅದು ಪೆಂಡೆಂಟೇ ಫುಲ್ ತೂಕ ಇತ್ತು, ಹಾಗಾಗಿ ಸ್ವಲ್ಪ ವೆಯ್ಟ್ ಜಾಸ್ತಿ. ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ಅಲ್ಲಿ, ಇಲ್ಲಿ ನೋಡಿ, ಇಲ್ಲಿ ಮಗ ಆ್ಯಕ್ಚುಲಿ ಅವನ್ನ ಕಂಟ್ರೋಲ್ ಮಾಡೋದೇ ಕಷ್ಟ. ಹೊರಗಡೆ ಹೋದಾಗ ಹಸ್ಬೆಂಡ್ ಕೂಡ ಎಲ್ಲೋ ಕೆಲಸ ಇದೆ ಅಂತ ಹೋಗಿದ್ರು, ಹಂಗಾಗಿ ಅವ್ರ ಜೊತೆಲಿ ಬಂದಿರ್ಲಿಲ್ವಲ್ಲ. ಇವನು ಹೆಂಗೋ ಅಲ್ಲಿ ಯಾರೋ ಒಬ್ರು ಹುಡುಗಿ ಇತ್ತು ಅಂತ ಅಲ್ಲೇ ಆಟ ಆಡ್ತಾ ಇದ್ದ. ಓಕೆ, ಇಲ್ಲಿ ನೋಡಿ, ನಾನು ಹಾಕೋತಾ ಇದ್ದೀನಲ್ಲ ಶಾರ್ಟು. ಇದು ಆ್ಯಕ್ಚುಲಿ ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಯಿತು. ಇದು 34 ಗ್ರಾಮ್ಸ್ ಅನ್ಸುತ್ತೆ. 34 ಗ್ರಾಮ್ಸ್, 34-35 ಅಂದ್ಕೊಳ್ಳಿ. ನಾನು ಯಾವುದು ಎಕ್ಸಾಕ್ಟ್ ಆಗಿ ನನಗೆ ಅಷ್ಟು ನೆನಪಿಲ್ಲ, ಒಟ್ಟಲ್ಲಿ ಆ ರೇಂಜಲ್ಲಿ ಇತ್ತು ಇದು. ಮತ್ತೆ ಫಸ್ಟ್ ಹೇಳ್ತಾ ಇದ್ದೀನಿ, ಇದು ಯಾವುದೇ ರೀತಿ ಪ್ರಮೋಷನಲ್ ವಿಡಿಯೋ ಅಲ್ಲ. ನಾನು ಪರ್ಚೇಸ್ ಮಾಡೋಕ್ಕೆ ಹೋಗಿದ್ನಲ್ಲ, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ, ನಿಮ್ಗೊಂದು ಐಡಿಯಾ ಬರುತ್ತೆ ಅಂತ ಹಾಗೆ ವಿಡಿಯೋ ಮಾಡಿಕೊಂಡೆ ಅಷ್ಟೇ. ಮತ್ತು ಮೇಯ್ನಾಗಿ ಇದು ವಿಡಿಯೋನ ಅಕ್ಕನ ಮಗಳು ಚಾರು ಇದ್ದಾಳಲ್ಲ, ಅವಳೇ ಎಲ್ಲ ಮಾಡಿದ್ದು, ಯಾವ ಥರ ಬೇಕು ಏನು ಎತ್ತ ಅಂತ. ಹಂಗಾಗಿ ಆಲ್ ಕ್ರೆಡಿಟ್ ಗೋಸ್ ಟು ಚಾರು. ಅವಳು ಅದೇ ತುಂಬ ಇಂಟ್ರೆಸ್ಟ್ ಅವಳಿಗೆ ಈ ಥರ ಎಲ್ಲ ವಿಡಿಯೋ ಮಾಡೋದು, ಫೋಟೋಗ್ರಫಿ ಅವೆಲ್ಲ. ನಮ್ಮ ಇದರಲ್ಲಿ ಅವಳೇ ಕ್ಯಾಮ್ರಾಮನ್ ಅಂತ ನಾವು ರೇಗಿಸ್ತಾ ಇರ್ತೀವಿ ಯಾವಾಗಲೂ ನಾನು. ಓಕೆ, ಇಲ್ಲಿ ನೋಡಿ, ಇಲ್ಲಿ ನಾನು ಹಾಕೊಂಡಿದ್ದೀನಲ್ಲ ಶಾರ್ಟು, ಮತ್ತು ಅದು ಲಾಂಗ್ ಆ್ಯಕ್ಚುಲಿ ಗೋಲ್ಡ್ ಕಲರ್ ಇದೆ. ಶಾರ್ಟ್ ಬಂದು ಆ್ಯಂಟಿಕ್ ಕಲರ್ ಇತ್ತದು.
ಹಂಗಾಗಿ ಗೋಲ್ಡ್ ಮತ್ತೆ ಆಂಟಿಕ್ ಅದ್ರ ಜೊತೆಗೆ ಹಾಕೊಂಡ್ರೆ ಅದು ಮ್ಯಾಚ್ ಆಗಲ್ಲ ಅಂತ ಹೇಳಿ ಆ ಗೋಲ್ಡ್ ತೆಗೆದು ಅವಾಗ್ಲೇ ಆಂಟಿಕ್ ಹಾಕೊಂಡಿದ್ನಲ್ಲ ಅದನ್ನ ಕೊಡಿ ಅಂತ ಕೇಳ್ತಾ ಇದ್ವಿ. ಅವಾಗ ಆಂಟಿಕ್ ತರ ಶಾರ್ಟ್ ಒಂದು ಮತ್ತೆ ಲಾಂಗ್ ಒಂದು ಎರಡು ಮ್ಯಾಚ್ ಆಗುತ್ತೆ ಅಂತ. ಬಟ್ ಆಕ್ಚುಲಿ ತುಂಬಾ ಚೆನ್ನಾಗಿತ್ತು. ಗೋಲ್ಡ್ ಬರೀ ಹಾಕೊಂಡ್ರೆ ಗೋಲ್ಡ್ ಚೆನ್ನಾಗಿತ್ತು. ಮತ್ತೆ ಅದೇನ್ ಶಾರ್ಟ್ ಇದೆಯಲ್ಲ, ಶಾರ್ಟ್ದಂತೂ ತುಂಬಾ ಅಂದ್ರೆ ನಾವು ಸ್ಯಾರೀಸ್ ಹಾಕೊಂಡಾಗ ಸಿಂಗಲ್ ಪೀಸ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಬರ್ತಿತ್ತು. ಅದು ಮಧ್ಯದಲ್ಲಿ ಲಕ್ಷ್ಮಿ ಆ ಕಡೆ ಎಲ್ಲ ವರ್ಕ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ಇದು ನೋಡಿ ಆಂಟಿಕ್ ಶಾರ್ಟ್ ಒಂದು ಮತ್ತೆ ಮೀಡಿಯಂ ಲೆಂತ್ ಒಂದು ಇತ್ತಲ್ಲ ಅದನ್ನ, ಯಾಕಂದ್ರೆ ನಮ್ಗೆ ಕನ್ಫ್ಯೂಷನ್ ಆಗ್ತಿತ್ತು ಯಾಕಂದ್ರೆ ತುಂಬಾ ವೆರೈಟೀಸ್ ಇತ್ತಲ್ಲ, ಹಂಗಾಗಿ ಯಾವ್ದು ತಗೊಳ್ಳೋದು ಯಾವ್ದು ಬಿಡುದು ಇದೊಂದು ಕಷ್ಟ. ಏನಂದ್ರೆ ಆಪ್ಷನ್ ಜಾಸ್ತಿ ಇದ್ದಾಗ ಕನ್ಫ್ಯೂಸ್ ಆಗೋಗುತ್ತೆ. ಯಾವ್ದೋ ಒಂದ್ ಅಂತಂದ್ರೆ ಅದನ್ನ ತಗೊಂಡ್ ಬಂದ್ಬಿಡ್ತೀವಿ. ಬಟ್ ಚಿನ್ನ ಅಲ್ವಾ, ಸೊ ಯೋಚನೆ ಮಾಡಿ ತಗೊಳ್ಳೋಣ ಅಂತ ಅಂದ್ಬಿಟ್ಟು ತುಂಬಾ ಡಿಸ್ಕಸ್ ಮಾಡ್ತಿದ್ವಿ ಯಾವ್ದು ಚೆನ್ನಾಗಿರುತ್ತೆ ಅಂತ. ಹಂಗಾಗಿ ಅಕ್ಕ ಶಾರ್ಟ್ ಬೇಕಂದ್ರೆ ಅದನ್ನ ತಗೋ ಅಂದ್ರು, ಲಾಂಗ್ ಬೇಕಂದ್ರೆ ಇನ್ನೊಂದು ಆಶಾ ಒಂದು ಟ್ರೈ ಮಾಡ್ತಿದ್ಲು. ಇದು ಆಲ್ಮೋಸ್ಟ್ ಒಂದು 40 ಗ್ರಾಮ್ಸ್ ಇತ್ತು, ಇದು 41 ಅನ್ಸುತ್ತೆ. ಇದು ಸೇಮ್ ಲಕ್ಷ್ಮೀದೇ ಬಂದು ಬಟ್ ಪೆಂಡೆಂಟ್ ಚೇಂಜ್ ಇತ್ತು. ಇದು ನನ್ಗೇನೋ ಪೆಂಡೆಂಟ್ ಇದೇನು ಅಷ್ಟು ಇಷ್ಟ ಆಗ್ಲಿಲ್ಲ. ಒಂದ್ಸರಿ ಟ್ರೈ ಮಾಡೋಣ ಅಂತ ಹೇಳಿ ಅವಳು ಹಾಕೊಂಡಿದ್ಲು. ಬಟ್ ಇದು ಯಾರಿಗೂ ಇಷ್ಟ ಆಗ್ಲಿಲ್ಲ, ನಮ್ಮ ಫ್ರೆಂಡ್ಸಲ್ಲಿ ಯಾರಿಗೂ ಇಷ್ಟ ಆಗ್ಲಿಲ್ಲ. ಹಾಗಾಗಿ ಇದನ್ನ ಬೇಡ ಬಿಡು, ಬೇರೆ ಆಪ್ಷನ್ ನೋಡೋಣ ಅಂತ ಅಂದ್ಬಿಟ್ಟು ಅಲ್ಲೇ ಬೇರೆ ಇನ್ನೊಂದು ನೋಡೋಣ ಅಂತ ಟ್ರೈ ಮಾಡ್ತಾ ಇದೀವಿ. ಹಾಗೆ ಎಲ್ಲ ಡಿಸ್ಕಷನ್ ಹಾಗೆ ನಡೀತಾ ಇತ್ತು, ಕಾಫಿ ಕುಡ್ಕೊಂಡು ಎಲ್ರು. ಮತ್ತೆ ನಮ್ಮ ಚಾರುಗೆ ಅಂದ್ರೆ ಕಿವಿಗೆ ಚುಚ್ಚಿದ್ವಲ್ಲ, ಅದು ಅವಳಿಗೆ ತುಂಬಾ ಸಣ್ಣ ಹೋಲು, ಅಂದ್ರೆ ದಪ್ಪದೇನಾದ್ರೂ ಏನಂತಾರೆ ಕಾಡಿರೋ ತರ ಹಾಕಿದ್ರೆ ಅವಳಿಗೆ ಪೇನ್ ಬಂದ್ಬಿಡುತ್ತೆ. ಹಂಗಾಗಿ ಅದಕ್ಕೆ ನೆನೆ ಒಂದು ಸ್ಟಡ್ ತರ ನೋಡೋಣ ಅಂತಂದ್ಬಿಟ್ಟು ಅವಳಿಗೆ ನೋಡ್ತಾ ಇದ್ವಿ. ಸ್ಟಡ್ಸ್ ಕಲೆಕ್ಷನ್ ಕೂಡ ಚೆನ್ನಾಗಿತ್ತು. ಸೊ ಅದೇ ನಾನು ನೋಡಿ ಹಾಕಿ ನೋಡ್ತಾ ಇದ್ದೀನಲ್ಲ, ಸಣ್ಣ ಸ್ಟಾರ್ ತರ ಇದೆ ಇದು. ಅವಳಿಗೆ ಅಂದ್ರೆ ಡೈಲಿ ಸ್ಕೂಲ್ಗೆ ಹಾಕೊಂಡು ಹೋಗೋಕ್ಕೆ ಪರ್ಮನೆಂಟ್ ಆಗಿ ಅದನ್ನ ಹಾಕೊಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲೇ ಹಾಕಿದೆ. ಬಟ್ ಚೆನ್ನಾಗಿ ಕಾಣಿಸ್ತಾ ಇತ್ತು. ಫುಲ್ ವೈಟ್ ಸ್ಟೋನು ಒಂಥರ ಸ್ಟಾರ್ ತರ ಇತ್ತು ಡಿಸೈನ್, ತುಂಬಾ ಚೆನ್ನಾಗಿತ್ತು. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಈ ತರ ಫುಲ್ ಸ್ಟಾರ್ ಟೈಪ್ ಫುಲ್ ವೈಟ್ ಸ್ಟೋನ್ಸ್ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಳಿಗೆ. ಹಾಗಾಗಿ ಬೆಟರ್ ಆಪ್ಷನ್ ಇದನ್ನೇ ತಗೊಂಡ್ಬಿಡೋಣ ಅಂತ ಯೋಚನೆ ಮಾಡ್ತಾ ಇದ್ವಿ. ಬಟ್ ಅವಳಿಗೆ ಮೇನ್ ಆಗಿ ಕಿವಿ ಅಂದ್ರೆ ದಪ್ಪದ ಹಾಕಕ್ಕಾಗಲ್ಲ, ಅದೇ ಪ್ರಾಬ್ಲಮ್ಮು. ಸೊ ಇದು ಸಣ್ಣಕ್ಕಿರೋದ್ರಿಂದ ಓಕೆ ನೋಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾ ಇದ್ವಿ. ಓಕೆ ಫೈನಲಿ ಅವಳಿಗೆ ಇಷ್ಟ ಆಯ್ತು ಮತ್ತು ಪೇನು ಬಂತು. ಆಮೇಲೆ ಅವ್ರ ಮಮ್ಮಿ ಕೂಡ ಓಕೆ ಚೆನ್ನಾಗಿದೆ ಅಂತಂದಮೇಲೆ ಒಪ್ಕೊಂಡ್ಲು. ಸೊ ಹಾಗಾಗಿ ಮತ್ತೆ ನೋಡಿ ಇನ್ನು ಇಯರಿಂಗ್ಸ್ ಕಲೆಕ್ಷನ್ನು ಕೂಡ ಎಲ್ಲ ಚೆನ್ನಾಗಿತ್ತು. ಅದೊಂದು ಅಂದರೆ ನಾವೊಂದು ಇಯರಿಂಗ್ಸ್ ನೋಡೋಣ ಇನ್ನೊಂದು ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ವಿ, ಲಕ್ಷ್ಮಿ ಇರೋ ಥರದ್ದು ಇಯರಿಂಗ್ಸು. ಹಂಗಾಗಿ ಅದನ್ನು ನೋಡಿ ಇಷ್ಟ ಆದರೆ ತಗೊಳ್ಳೋಣ ಅಂತ ಅದನ್ನು ಪ್ಲ್ಯಾನ್ ಮಾಡ್ತಾ ಇದ್ವಿ. ಇಲ್ಲಿ ನೋಡಿ ಇವನ ಮಗನ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಒಳಗಡೆ. ಹಂಗೆ ಹೊರಗಡೆ ಅಕ್ಕ ಕರ್ಕೊಂಬಂದು ಇಲ್ಲೇ ಆಟ ಆಡಿಸ್ತಾ ಇದ್ರು. ಅಲ್ಲೇ ಹೊರಗಡೆ ಅಂದರೆ ನಾನು ಆಶೆ ಎಲ್ಲ ಒಳಗಡೆ ನೋಡ್ತಾ ಇದ್ವಿ. ಇವನು ಒಳಗಡೆಗೆ ಹೊರಗಡೆಗೆ ಓಡಾಡ್ತಾನೆ ಇದ್ದ ಹಾಗೆ. ಮತ್ತು ನಾವು ಯಾವುದು ತೊಗೊಂಡೆ ಮತ್ತು ಏನೇನು ತೊಗೊಂಡ್ವಿ ಅನ್ನೋದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಯಾವ್ದು ತೊಗೊಂಡೆ ಮತ್ತು ಎಷ್ಟು ಗ್ರಾಮ್ ಆಯಿತು, ಎಷ್ಟು ಅಮೌಂಟ್ ಆಯಿತು ಎಲ್ಲನೂ ಡೀಟೇಲ್ಡ್ ಆಗಿ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಹೇಳ್ತೀನಿ, ಆಯಿತಾ. ಮತ್ತು ನೋಡಿ ಇಲ್ಲಿ ಆಟಾಡ್ತಾ ಇದ್ದಾನೆ. ಒಳಗಡೆ ಇದ್ರೆ ಹೊರಗಡೆ ಬರಬೇಕು, ಹೊರಗಡೆ ಇದ್ರೆ ಒಳಗಡೆ ಹೋಗ್ಬೇಕು, ಹಾಗೆ ಆಡಿಸ್ತಾ ಇದ್ದ ಅವರನ್ನ. ನೀವು ಯಾರಾದ್ರೂ ಹೋಗೋದಿದ್ರೆ ಒಂದ್ಸರಿ ಟ್ರೈ ಮಾಡಿ, ಒಳ್ಳೆ ಆಪ್ಷನ್ ಇದೆ, ಕಲೆಕ್ಷನ್ ಇದೆ. ಮತ್ತೆ ಏನು ಪರ್ ಗ್ರಾಮ್ ರೇಟ್ ಬಂದು 5800 ಇದೆ. ಇವತ್ತು ನಾವು ಹೋಗಿದ್ದಿನ 5800 ಇತ್ತು. ಬಟ್ ಅಂದ್ರೆ ರೇಸ್ ಆಗ್ತಾನೆ ಇದೆ, ಹಂಗಾಗಿ ನಾವು ಡಿಲೇ ಮಾಡೋದು ಬೇಡ, ನಾವು ಯಾವ ಥರ ತೊಗೊಳೋದಿನ ಅಂತ ಒಂದ್ಸರಿ ಟ್ರೈ ಮಾಡೋಣ ಅಂತ ಹೋಗಿ ತೊಗೊಂಡಿದ್ದು. ಆಮೇಲೆ ಸಿಸ್ಟರ್ ಹಸ್ಬೆಂಡು ಗನ್ ಶಾಟ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ರು. ಅದು ಒಂದು ಕಿವಿ ಹೋಲ್ ಸ್ವಲ್ಪ ಮುಚ್ಚೋಗಿತ್ತಂತೆ, ಹಾಗಾಗಿ ಗನ್ ಶಾಟ್ ಮಾಡಿಸ್ಕೊಂಡ್ರು ಅಲ್ಲಿ ಸಿಂಗಲ್ ಸ್ಟಡ್ಡು. ಅದೇನು ಪೇನ್ ಆಗಲ್ಲ ಅಂತ ಹೇಳ್ತಿದ್ರು. ಅವ್ರೇನೋ 350 ರೂಪೀಸ್ ಚಾರ್ಜ್ ಮಾಡ್ತಾರಂತೆ ಒಂದ್ಸರಿ ಗನ್ ಶಾಟ್ ಮಾಡಿದ್ರೆ. 350 ರೂಪೀಸ್ ಚಾರ್ಜ್ ಮಾಡ್ತಾರಂತೆ. ಮತ್ತು ಅದೇ ಅವ್ರು ಏನು ಕೊಡ್ತಾರಲ್ಲ ಅದನ್ನು 15 ಡೇಸ್ವರೆಗೂ ಅದನ್ನೇ ಇಟ್ಕೊಂಡು 15 ಡೇಸ್ ಆದಮೇಲೆ ಏನೋ ನಾವು ಯಾವುದಾದ್ರೂ ಬೇರೆ ಚೇಂಜ್ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ರು ಅವರು. ಮತ್ತು ಬ್ಯಾಂಗಲ್ಸ್ ಕಲೆಕ್ಷನ್ನು ತುಂಬ ಆಪ್ಷನ್ಸ್ ಇತ್ತು. ಮತ್ತು ನೋಡಿ ಸ್ಟಡ್, ಅಕ್ಕನಿಗೊಂದು ಸ್ಟಡ್ ನೋಡೋಣ ಅಂತ ನೋಡ್ತಾ ಇದ್ವಿ, ಅದೇ ಆಪ್ಷನ್ ಚೆನ್ನಾಗಿತ್ತು. ಫೈನಲಿ ಎಲ್ಲ ತೊಗೊಂಡ್ವಿ, ಆಯಿತು. ಅಲ್ಲೇ ಮೇಲೆ ಊಟ ಮಾಡಿಕೊಂಡು ಲಾಸ್ಟ್ ಮನೆಗೆ ಬಂದ್ವಿ. ಓಕೆ, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.